ಫಾಸ್ಟ್ ಫುಡ್ ಅನ್ನ ಹಾಕಿ, ಕೋಲ್ಡ್ ಡ್ರಿಂಕ್ಸ್ ಅನ್ನ ಹಾಕಿ, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಫಿಸಿಕಲ್ ಆಗಿ ಬರ್ತಕ್ಕಂಥದ್ರೆ ಫ್ಯಾಟಿ ಲಿವರ್, ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಗಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಲಿವರಿನ ಮಹತ್ವ ಹಾಗೂ ಲಿವರ್ನ ಶುದ್ಧೀಕರಣ ಮಾಡತಕ್ಕಂಥ ಮನೆಮದ್ದುಗಳು, ಲಿವರ್ಗೆ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ, ಇದರಿಂದ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಿವರ್ ಫಂಕ್ಷನ್ ಏನಂತ ಹೇಳಿ ಬಹಳ ನಾವು ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ, ಲಿವರು ನಮ್ಮ ಶರೀರವನ್ನ ಶುದ್ಧೀಕರಣ ಮಾಡತಕ್ಕಂಥ ಒಂದು ಅಂಗ. ರಕ್ತ ಶುದ್ಧೀಕರಣವನ್ನು ಮಾಡೋದ್ರ ಜೊತೆಗೆ ಶರೀರದ ಎಲ್ಲಾ ಅಂಶಗಳನ್ನು ಕೂಡ, ಜೀವಕೋಶಗಳನ್ನು ಕೂಡ ಶುದ್ಧೀಕರಣ ಮಾಡೋದ್ರಲ್ಲಿ ಲಿವರ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಶರೀರಕ್ಕೆ ಯಾವುದೇ ವಿಷಕಾರಿ ಅಂಶಗಳು ಸೇರದಂತೆ, ಅಕಸ್ಮಾತ್ ಆಗಿ ನಮ್ಮ ಆಹಾರದಲ್ಲಿ ಏನಾದರೂ ವಿಷದ ಅಂಶಗಳು ಬೆರೆತಿದ್ರೆ ಅಂತ ವಿಷವನ್ನ, ಪಾಯ್ಸನ್ ಅನ್ನ ಆ ಲಿವರ್ ತನ್ನೊಳಗಡೆನೆ ಇಟ್ಕೊಂಡು ತನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಶರೀರವನ್ನ ಕಾಪಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶರೀರದ ಒಂದು ಸ್ನೇಹಿತ ಈ ಒಂದು ಲಿವರ್. ನಾವು ಮೆಡಿಸಿನ್ ತಗೊಳ್ತೇವೆ, ಕೆಮಿಕಲ್ ಮೆಡಿಸಿನ್ಗಳನ್ನು ತಗೊಳ್ತೇವೆ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ತಿಂತೇವೆ. ಅಂತ ಸಂದರ್ಭದಲ್ಲಿ ಅದರಲ್ಲಿ ಹಲವಾರು ಶರೀರಕ್ಕೆ ಹಾರ್ಮ್ಫುಲ್ ಆಗಿರ್ತಕ್ಕಂಥ, ತೊಂದರೆ ಕೊಡ್ತಕ್ಕಂಥ ಕೆಮಿಕಲ್ಗಳಿರ್ತಾವೆ. ಅವೆಲ್ಲ ಕೆಮಿಕಲ್ಗಳ ಆ ಒಂದು ಅಂಶವನ್ನ, ವಿಷದ ಅಂಶವನ್ನ ಲಿವರ್ ತನ್ನಲ್ಲೇ ಇಟ್ಕೊಳ್ತದೆ. ಅದಕ್ಕೆ ಜಾಸ್ತಿ ಔಷಧಿ ಕೊಡ್ತಾರೆ ಒಂದ್ಸಲಿ. ಅವಾಗ ಏನಾಗುತ್ತೆ, ಲಿವರ್ನಿಂದ ಆ ಔಷಧಿ ಹೊರಗಡೆ ಬರ್ತದೆ. ಈ ಟ್ರಾಫಿಕಲ್ಲಿ 10 ಜನ ಒಂದೇ ಸಲಿಗೆ ಬಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರಾಫಿಕ್ ಪೊಲೀಸರಿಗೆ ಆಗೋದಿಲ್ಲ, ಒಬ್ರು ಇಬ್ರು ಬಂದ್ರೆ ಆಗ್ತದೆ. ಅದೇ ರೀತಿ ಹೆವಿ ಡೋಸೇಜ್ ಕೆಮಿಕಲ್ ಔಷಧಿ ಕೊಟ್ಟಾಗ ಅದರಿಂದ ಲಿವರ್ನಿಂದ ಮೆಡಿಸಿನ್ ಅಂಶ ಹೊರಗೆ ಬರ್ತದೆ. ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಫಸ್ಟ್ ಪಾಸಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಈ ಲಿವರು ದೇಹದ ಶುದ್ಧೀಕರಣ ಮಾಡ್ತಕ್ಕಂಥ, ರಕ್ತದ ಶುದ್ಧೀಕರಣ ಮಾಡ್ತಕ್ಕಂಥ ಅಂಗ ಅಂತ ತಿಳ್ಕೊಬೇಕು. ಎರಡನೇದ್ದು, ನಾವು ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕಂದ್ರೆ ಲಿವರ್ನಲ್ಲಿ ಉತ್ಪತ್ತಿಯಾಗುವ ಬೈಲ್ ಜ್ಯೂಸ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಹೈಡ್ರೋಕ್ಲೋರಿಕ್ ಆಸಿಡ್. ಇದು ನಮ್ಮ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಒಂದು ಅದ್ಭುತ ಕೆಲಸವನ್ನು ಮಾಡ್ತದೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ, ಇದು ಶರೀರದ ಒಂದು ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಗ್ಲೈಕೋಜನ್ ರೂಪದಲ್ಲಿ ತನ್ನೊಳಗಡೆ ಸಂಗ್ರಹಣೆ ಮಾಡಿಟ್ಕೊಂಡು ಶರೀರಕ್ಕೆ ಬೇಕಾಗುವಷ್ಟು ಪೂರೈಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ಶರೀರದ ಶಕ್ತಿಯನ್ನ ಸ್ಟೋರೇಜ್ ಮಾಡತಕ್ಕಂಥ ಕೆಲಸವನ್ನು. ಇನ್ನು ನಾಲ್ಕನೇದಾಗಿ, ಇದು ಸಂಪೂರ್ಣವಾಗಿ ಶರೀರದ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ. ಶರೀರದ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಎನರ್ಜಿ ಪ್ರೊಡ್ಯೂಸ್ ಆಗ್ಲಿಕ್ಕೆ ಲಿವರ್ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಶಕ್ತಿ ಉತ್ಪತ್ತಿ ಮಾಡುವ ಘಟಕ ಶರೀರದಲ್ಲಿ ಲಿವರ್ ಅಂತ ಹೇಳ್ಬೋದು. ಇನ್ನದ ಅಷ್ಟೇ ಅಲ್ಲದೆ, ಈ ಲಿವರು ನಮ್ಮ ಶರೀರದ ಈ ಫ್ಯಾಟ್ ಮೆಟಾಬಲಿಸಮ್ ಅಂತ ಒಂದು ವ್ಯವಸ್ಥೆ ಇರ್ತದೆ. ಫ್ಯಾಟ್ ಮೆಟಾಬಲಿಸಮ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಇಂಥ ಅಂಶಗಳನ್ನ ಇದು ಬ್ರೇಕ್ ಡೌನ್ ಮಾಡಿ ಶರೀರಕ್ಕೆ ಬೇಕಾಗಿರುವ ಶಕ್ತಿಯ ಅಂಶವಾಗಿ, ATP ಅಂತ ಹೇಳ್ತಾರೆ, ಆ ಒಂದು ಶಕ್ತಿಯ ಅಂಶವಾಗಿ ಮಾರ್ಪಾಡು ಮಾಡತಕ್ಕಂಥ ಸೆಲ್ಯುಲಾರ್ ಲೆವೆಲಲ್ಲಿ, ಅಂದ್ರೆ ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ಆ ಒಂದು ಮೆಟಾಬಾಲಿಕ್ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಮೂಲ ಶಕ್ತಿನೇ ಲಿವರ್. ಹೀಗೆ ಈ ಪ್ರಮುಖವಾಗಿರ್ತಕ್ಕಂಥ ಫಂಕ್ಷನ್ಸ್ ಲಿವರ್ ಅನ್ನ ಮಾಡ್ತದೆ. ಹಾಗೆ ಈ ಲಿವರ್ ಇಷ್ಟೆಲ್ಲ ಫಂಕ್ಷನ್ ಮಾಡ್ತಕ್ಕಂಥ ಲಿವರ್ಗೆ ನಾವು ಜಂಕ್ ಫುಡ್ಡು, ಫಾಸ್ಟ್ ಫುಡ್ ಅನ್ನ ಹಾಕಿ, ಕೋಲ್ಡ್ ಡ್ರಿಂಕ್ಸ್ ಅನ್ನ ಹಾಕಿ, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ, ಟೀ, ಕಾಫಿ ಇಂಥವೆಲ್ಲ ಕೆಟ್ಟ ಪದಾರ್ಥಗಳನ್ನ ಹಾಕಿ, ಮಾಂಸಾಹಾರ, ಎಲ್ಲ ಕೆಟ್ಟ ಆಹಾರಗಳನ್ನ ನಾವು ಲಿವರಿಗೆ ಕೊಡೋದ್ರಿಂದ ಲಿವರ್ ಹಾಳಾಗ್ತಾ ಇದೆ. ಲಿವರ್ನಲ್ಲಿ ವೈರಲ್ ಡಿಸೀಸ್ಗಳು ಬರ್ತವೆ. ಹೆಪಟೈಟಿಸ್ A, B, C, D, E ಅಂತ ಹೇಳೆಲ್ಲ ಹೆಪಟೈಟಿಸ್ ಡಿಸೀಸ್ಗಳು ಬರ್ತವೆ. ವೈರಲ್ ಡಿಸೀಸ್ ಅಂತ ಕರೀತಾರೆ ಇದಕ್ಕೆ. ಮತ್ತೆ ಫಿಸಿಕಲ್ ಆಗಿ ಬರ್ತಕ್ಕಂಥದ್ದಂದ್ರೆ ಫ್ಯಾಟಿ ಲಿವರ್, ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ. ಹೀಗೆ
ಲಿವರ್ನಿಂದ ಬರ್ತಕ್ಕಂಥ ಈ ಜಾಯಿಂಡಿಸು ಇವೆಲ್ಲ ಸಮಸ್ಯೆಗಳು ಲಿವರಿನ ಮಹಾ ಆರೋಗ್ಯದ ಸಮಸ್ಯೆಗಳು ಅಂತ ಹೇಳ್ಬೋದು. ದೊಡ್ಡ ರೋಗಗಳು ಇವೆಲ್ಲ. ಯಾಕಂದ್ರೆ ಲಿವರ್ಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಲಿವರು 90% ಹಾಳಾಗೋವರೆಗೂ ಕೂಡ ನಮಗೆ ಅದರದ್ದು ಇಂಡಿಕೇಶನ್ಸ್ಗಳು ಗೊತ್ತಾಗೋದೇ ಇಲ್ಲ ಕೆಲವೊಮ್ಮೆ. ಅದಕ್ಕೆ ಲಿವರನ್ನ ನಾವು 90% ಹಾಳಾದರೂ ಕೂಡ ರಿಕವರಿ ಮಾಡ್ಕೋಬಹುದು. ಆದರೆ ಮಾಡೋ ಸಂದರ್ಭದಲ್ಲಿ ಅದು ಕಷ್ಟ ಸಾಧ್ಯ ಆಗುತ್ತೆ, ಕೆಲವೊಬ್ಬರಿಗೆ ಅಸಾಧ್ಯ ಆಗುತ್ತೆ. ಅದಕ್ಕಾಗಿ ಲಿವರನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯದಿಂದ ನೆಮ್ಮದಿಯಿಂದ 100 ವರ್ಷ ಬದುಕಬಹುದು. ಆ ಲಿವರ್ ಸ್ವಚ್ಛ ಇರಬೇಕಂದ್ರೆ ಏನು ಮಾಡಬೇಕು? ಇದರ ವಿರುದ್ಧವಾಗಿ ಫಾಸ್ಟ್ ಫುಡ್, ಜಂಕ್ ಫುಡ್ ವಿರುದ್ಧವಾಗಿ ನಾವೇನು ಮಾಡಬೇಕು? ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. ಚಹಾ, ಕಾಫಿ ಬದಲಾಗಿ ಕಷಾಯಗಳನ್ನು ಕುಡಿಬೇಕು. ಈ ದುಶ್ಚಟಗಳು, ಕೋಲ್ಡ್ ಡ್ರಿಂಕ್ಸು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಈ ಬಿಡಿ, ಸಿಗರೇಟ್, ಸರಾಯಿ ಇದರ ಬದಲಾಗಿ ಎಳೆನೀರನ್ನು ಕುಡಿಬೇಕು, ಕಬ್ಬಿನ ಜ್ಯೂಸನ್ನು ಕುಡಿಬೇಕು, ಹಣ್ಣಿನ ತರಕಾರಿಯ ಜ್ಯೂಸನ್ನು ಕುಡಿಬೇಕು. ಈ ಕೋಲ್ಡ್ ಡ್ರಿಂಕ್ಸ್ ಅಂತೂ ಕಾರ್ಪೋಟಕ ವಿಷ, ಲಿವರ್ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಆಗ್ತಾ ಇದ್ದಾವೆ. ಇದನ್ನು ಮಾಡಬೇಕು ಆಹಾರ ಪದ್ಧತಿಯಲ್ಲಿ. ಈಗಾಗಲೇ ನಮಗೇನೋ ಲಿವರ್ನಲ್ಲಿ ಸಮಸ್ಯೆ ಆಗಿದೆ ಅಂತೆ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ, ಫ್ಯಾಟಿ ಲಿವರ್ ಆಗಿದೆ. ಹಾಗೆ ಮುಂದೆ ಅದು ಲಿವರ್ ಸಿರೋಸಿಸ್ ಕನ್ವರ್ಟ್ ಆಗ್ತಾ ಇದೆ. ಲಿವರ್ ಸಿರೋಸಿಸ್ ಬಂದಿದೆ ಅಂದರೆ ಅದಕ್ಕೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳೇಬೇಕು. ಇನಿಷಿಯಲ್ ಸ್ಟೇಜಲ್ಲಿ ಈ ಲಿವರ್ ಸಮಸ್ಯೆಗಳಿದಾವೆ ಅಂದರೆ, ಅಥವಾ ಮುಂದೆ ಲಿವರ್ ಸಮಸ್ಯೆಗಳು ಬರಬಾರ್ದು, ನಾವು ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದರೆ ಯಾವ ಮನೆ ಮದ್ದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಈ ನೆಲನೆಲ್ಲಿ ಅಂತ ಸಿಗ್ತದೆ. ಎಲ್ಲ ರೀತಿಯ ಲಿವರಿನ ವೈರಲ್ ಡಿಸೀಸ್ಗಳಿಗೆ ಹಾಗೂ ಫಿಸಿಕಲ್ ಡಿಸೀಸ್ಗೆ ಇದು ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ಬೋದು. ನೆಲನೆಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ರಿ. ನೆಲನೆಲ್ಲಿ ಅದರ ಎಲೆ ಒಂದು ಹುಣಸೆ ಎಲೆ ಥರ ಇರ್ತವೆ. ಆ ಎಲೆ ಕೆಳಗಡೆ ಪುಟ್ಟ ಪುಟ್ಟ ಕಾಯಿ ಇರ್ತದೆ, ಮುತ್ತಿನ ಥರ. ಆ ಕಾಯಿ ನೆಲ್ಲಿಕಾಯಿ ಥರ ಇರ್ತದೆ. ಕಿರುನೆಲ್ಲಿ, ನೆಲನೆಲ್ಲಿ ಅಂತ ಕರೀತಾರೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಭೂಮಿ ಆಮ್ಲ ಅಂತ ಕರೀತಾರೆ. ಇದರ ಸೊಪ್ಪು ಹಸಿದಾಗಿ ಸಿಕ್ಕರೆ ಬಹಳ ಒಳ್ಳೆಯದು. ಸ್ವರಸ ಸೇವನೆ ಅದ್ಭುತವಾದ ಪರಿವರ್ತನೆಯನ್ನು ತರ್ತದೆ. ಅದನ್ನು ಒಂದು ಮುಷ್ಟಿ ರಸವನ್ನ ಜಜ್ಜಿ ರಸ ತೆಗೆದು, ಆ ರಸವನ್ನ ಎಷ್ಟು ಅಂತ ಹೇಳಿದ್ರೆ ಒಂದು 50ರಿಂದ 60 ml ನಷ್ಟು ರಸ, ನೀರು ಹಾಕದೆ ಜಜ್ಜಿ ರಸ ತೆಗೆದಿರ್ಬೇಕು. ಅದನ್ನ 50 ml ಇಂದ 60 ml ನಷ್ಟು ರಸವನ್ನ ಏನ್ ಮಾಡ್ಬೇಕಂದ್ರೆ ಒಂದು 50-60 ml ನೀರಿನಲ್ಲಿ ಬೆರೆಸಿ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಮಕ್ಕಳಾದ್ರೆ 10-20 ml ಕುಡಿಬಹುದು, ದೊಡ್ಡವರಾದ್ರೆ 50-60 ml ಕುಡಿಬಹುದು. ಹೀಗೆ ಇದನ್ನ ನಿರಂತರವಾಗಿ 3 ತಿಂಗಳವರೆಗೆ ಸೇವನೆ ಮಾಡ್ತಾ ಹೋದ್ರೆ ಲಿವರ್ ಸ್ವಚ್ಛ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಸಂಪೂರ್ಣವಾಗಿ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ. ಈ ಲಿವರಿನ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆ ಕ್ರಿಯಾಶೀಲತೆಯನ್ನು ಕಳ್ಕೊಂಡಾಗ್ಲೇನೆ ಥೈರಾಯ್ಡು, BP, ಶುಗರು, ಆಮೇಲೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL, VLDL ಇದೆಲ್ಲ ಹಾಳಾಗೋದು ಲಿವರ್ನಿಂದಾನೆ. ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಅಂತ ಹೇಳ್ತಾರೆ. ಅದು ಹಾಳಾಗೋದು ಲಿವರ್ ಫಂಕ್ಷನ್ ಹಾಳಾಗೋದ್ರಿಂದನೇ. ಅದಕ್ಕೆ ಅಂತಹ ಒಂದು ಸಮಸ್ಯೆಗಳು ಬರದಂತೆ ಪ್ರಿವೆನ್ಷನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಜ್ಯೂಸನ್ನು ಕುಡೀರಿ. ಅಥವಾ ಬಂದವರು ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಇದ್ದರೆ ಇದನ್ನ ಸೇವನೆ ಮಾಡಿ ಅದನ್ನು ನಿವಾರಣೆ ಮಾಡ್ಕೊಳ್ಬಹುದು. ತುಂಬಾ ಜಾಸ್ತಿ ಆದರೆ ಆಯುರ್ವೇದ ವೈದ್ಯರನ್ನ ಭೇಟಿ ಆಗಬೇಕು. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಅದು ಕೂಡ ಬಹಳ ಒಳ್ಳೆಯದು. ಬೆಳಗ್ಗೆ ನೆಲನೆಲ್ಲಿ ಜ್ಯೂಸನ್ನು ಕುಡೀರಿ, ಮಧ್ಯಾಹ್ನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡೀರಿ. ಹೀಗೆ ಇದಾದ್ಮೇಲೆ ಕಟೂಕಿ ಅಂತ ಬರ್ತದೆ, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೇಕು ಅದನ್ನ. ಕಟೂಕಿ ಚೂರ್ಣ. ಆ ಕಟೂಕಿ ಚೂರ್ಣವನ್ನ ರಾತ್ರಿ ಅಂದ್ರೆ ಸಂಜೆ ಒಂದು 6 ಗಂಟೆಗೆ 1 ಚಮಚ ಕಟೂಕಿ ಚೂರ್ಣವನ್ನ ಒಂದು 100 ml ನೀರಿನಲ್ಲಿ ಬೆರೆಸಿ ರಾತ್ರಿ ಸೇವನೆ ಮಾಡೋದು. ಬೆಳಿಗ್ಗೆ ನೆಲನೆಲ್ಲಿ, ಮಧ್ಯಾಹ್ನ ನೆಲ್ಲಿಕಾಯಿ, ಸಾಯಂಕಾಲ ಕಟೂಕಿ. ಈ ರೀತಿಯಾಗಿ ಈ 3 ಪದಾರ್ಥಗಳು. ನೆಲನೆಲ್ಲಿ ಸೊಪ್ಪು ಹಸಿದಾಗಿ ಸಿಗದೇ ಇದ್ರೆ ಅದರದ್ದು ಚೂರ್ಣ ಸಿಗುತ್ತೆ, ನೆಲನೆಲ್ಲಿ ಚೂರ್ಣ. ಆ ನೆಲನೆಲ್ಲಿಯ ಚೂರ್ಣವನ್ನ ನಾವೇನು ಮಾಡಬೇಕು, 1 ಚಮಚ ಹಾಕಿ 200 ml ನೀರಿನಲ್ಲಿ ಕುದಿಸಿ ಅದು 100 ml ಬರೋವರೆಗೂ ಇಳಿಸಿ ಕುದ್ದು ಅಥವಾ 400 ml ಇಂದ 100 ml ಇಳಿಸಿದ್ರೆ ಇನ್ನೂ ಒಳ್ಳೆಯದು. ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಮೊದಲು ಸೊಪ್ಪು ಸಿಕ್ಕರೆ ಸೊಪ್ಪನ್ನೇ ಪ್ರಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊಪ್ಪು ಸಿಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ನೆಲನೆಲ್ಲಿಯ ಚೂರ್ಣ ನೀವು ಪರ್ಚೇಸ್ ಮಾಡಬೇಕು. ಭೂಮಿ ಆಮ್ಲ ಅಥವಾ ನೆಲನೆಲ್ಲಿ ಅಂತ ಹೇಳಿದ್ರೆ ಕೊಡ್ತಾರೆ. ಈ 3 ನೆಲನೆಲ್ಲಿ, ನೆಲ್ಲಿಕಾಯಿ ಮತ್ತು ಕಟುಕಿ, ಈ 3ರ ಪ್ರಯೋಗವನ್ನ ಪ್ರತಿ ವರ್ಷ
ನಾವು ಮಿನಿಮಮ್ ಅಂದರೆ 1 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು ಮಾಡೋದ್ರಿಂದ ನಮ್ಮ ಲಿವರ್ 100 ವರ್ಷ ಸ್ವಚ್ಛವಾಗಿರ್ತದೆ. ಲಿವರ್ ಸ್ವಚ್ಛವಾಗಿತ್ತು ಅಂದರೆ ಇಡೀ ದೇಹ ಸ್ವಚ್ಛವಾಗಿರ್ತದೆ. ಈ BP, ಶುಗರು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಬ್ರೈನ್ ಹೆಮರೇಜು ಇವೆಲ್ಲ ಬರೋದು, ಇವೆಲ್ಲ ಫ್ಯಾಟ್ ಮೆಟಾಬಲಿಕ್ ಡಿಸಾರ್ಡರ್ಗಳು ಅಂತ ಹೇಳ್ತಾರೆ, ಲಿವರ್ ಡಿಸಾರ್ಡರ್ಗಳು ಅಂತ ಹೇಳ್ತಾರೆ. ಲಿವರ್ ಸ್ವಚ್ಛ ಇದ್ದರೆ ಇಂಥ ರೋಗಗಳು ಬರೋದಿಲ್ಲ. ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಇಂಥ ಸುಮಾರು ಲಿವರಿನ ಪ್ರೋಗ್ರಾಮಿನ ವ್ಯತ್ಯಾಸದಿಂದ ಸುಮಾರು 100ಕ್ಕೂ ಹೆಚ್ಚು ರೋಗಗಳು ಬರ್ತವೆ ಅಂತ ಹೇಳ್ಬೋದು. ಆ 100ಕ್ಕೂ ಹೆಚ್ಚು ರೋಗಗಳನ್ನು ಬರದಂತೆ ತಡಿಬೇಕಾ, ಲಿವರ್ ಸ್ವಚ್ಛವಾಗಿಟ್ಕೊಳ್ಳಿ. ಇದನ್ನು ಮಾಡಿ ನೋಡಿ. ಲಿವರ್ ಹೆಂಗಿರ್ತಂದರೆ ಕರ್ರಗಾಗಿರ್ತದೆ, ಎಲ್ಲ ಹೊಲಸು ಹಾಕಿ 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 ಹಾಕಿ. ಅದನ್ನು ನಾವು ಈ ಮನೆಮದ್ದುಗಳನ್ನು ಮಾಡ್ತಾ, ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡ್ತಾ ಹೋದರೆ, ಯಾಕಂದರೆ ಹಣ್ಣು, ತರಕಾರಿ, ಸೊಪ್ಪುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸಿಡ್ ಅಂಶ ಇರ್ತದೆ. ಆಮೇಲೆ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡಿ ದೇಹವನ್ನು ಡಿಟಾಕ್ಸ್ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಅದರಲ್ಲಿರ್ತದೆ. ಅದ್ಭುತವಾಗಿರೋ ಪೋಷಕ ಸತ್ವಗಳು ಇರ್ತವೆ, ಮಿನರಲ್ಸು, ವಿಟಮಿನ್ಸು, ಫೈಬರು, ಇವೆಲ್ಲ ಲಿವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಎಸೆನ್ಷಿಯಲ್ ಅಂಶಗಳು. ಅದಕ್ಕೆ ಇವುಗಳನ್ನ ಸಮರ್ಪಕವಾಗಿ ನಾವು ಬಳಸೋದ್ರಿಂದ ಈ ಫುಡ್ ಸ್ಟೈಲಿಂದನೂ ಕೂಡ ಲಿವರ್ ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅಲ್ಲಿ 100 ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ನಾವು ಏನು ತಿಳ್ಕೊಬೇಕು, ನಮ್ಮ ಶರೀರದಲ್ಲಿ ಲಿವರು, ಹಾರ್ಟು, ಬ್ರೈನು, ಲಂಗ್ಸು ಇವೆಲ್ಲ ಆರ್ಗನ್ಸ್ಗಳು ಇನ್ನೂ ಇದ್ದಾವೆ. ನಾವೆಲ್ಲ ಏನು ಕೆಲಸ ಮಾಡ್ತೇವೆ, ಅದಕ್ಕೆ ಶರೀರದ ರಚನಾಶಾಸ್ತ್ರ, ಕ್ರಿಯಾಶಾಸ್ತ್ರ ಅಂತ ಕರೀತಾರೆ. ಅದರ ಬಗ್ಗೆ ಮತ್ತು ಆಹಾರ ಪದ್ಧತಿ ಬಗ್ಗೆ, ಜೀವನ ಪದ್ಧತಿ ಬಗ್ಗೆ, ಆಹಾರವೇ ಪರಮೌಷಧವನ್ನು ಮಾಡಿಕೊಂಡು ನಾವು 100 ವರ್ಷ ಆಸ್ಪತ್ರೆ ಸವಾಸವಿಲ್ಲದೆ, ಡಾಕ್ಟರ್ಗಳ ಸವಾಸವಿಲ್ಲದೆ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ. ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ಭಾಗವಹಿಸಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.